ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಕುರ್ಚಿ ರಾಜಕೀಯ ಜೋರಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತರು ಒಂದು ತರ ಹೇಳಿಕೆ ಕೊಡ್ತಾ ಇದ್ರೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಪರಮಾಪ್ತರು ಅವ್ರ ಮನಸ್ಸಿಗೆ ಬಂದಂಗೆ ಹೇಳಿಕೆ ಕೊಡ್ತಿದ್ದಾರೆ. ಈ ಬಣ ಬಡಿದಾಟಕ್ಕೆ ಅದ್ರ ಜೊತೆಗೆ ನಡೀತಾ ಇರುವಂತ ಕಾಂಗ್ರೆಸ್ನ ಅಸಮಾಧಾನಕ್ಕೆ ಬ್ರೇಕ್ ಇವತ್ತೇ ಬೀಳಬಹುದಾ? ಇವತ್ತಿಡೀ ದಿನ ಕಾಂಗ್ರೆಸ್ ನಾಯಕರ ಮ್ಯಾರಥಾನ್ ಮೀಟಿಂಗ್ ಇದೆ. 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ CLP ಮೀಟಿಂಗ್ ಇದೆ. ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯೋದು. ಪವರ್ ಶೇರಿಂಗ್ ಜಟಾಪಟಿಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಚರ್ಚೆ ಆಗತ್ತೆ. ಇವತ್ತು ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋದು, ಮೊನ್ನೆ ಹಾಕಿದ್ರಲ್ಲ ಅದೇ ರೀತಿ ಆ ಹೇಳಿಕೆಗಳಿಗೂ ಕೂಡ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಒಗ್ಗಟ್ಟನ್ನು ಕಾಪಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾಗಿ ಗೊಂದಲಗಳಿಗೆ ಬ್ರೇಕ್ ಹಾಕೋದಕ್ಕೆ ಸುರ್ಜೇವಾಲಾ ಈ ಸರ್ಕಸ್ ಅನ್ನು ಮಾಡ್ತಾ ಇರೋದು. ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಆಯಿತು ಅಂತಂದ್ರೆ, ಒಂದ್ ಕಡೆ ಸಿದ್ದರಾಮಯ್ಯ ಎಲ್ಲೋ ಡಿನ್ನರ್ ಅಂತ ಹೋಗ್ಬಿಟ್ರು. ಸಿದ್ದರಾಮಯ್ಯನವರು ಡಿನ್ನರ್ ಆಗ್ತಿದ್ದಂಗೆ ಪರಮೇಶ್ವರ್ ಅವ್ರು ನಮ್ದು ಒಂದು ಡಿನ್ನರ್ ಇದೆ ಅಂತಂದ್ರು. ಇದೆಲ್ಲ ನಡೆದಿದ್ದು ಡಿ.ಕೆ. ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ. ಅವರು ವಿದೇಶ ಪ್ರವಾಸದಲ್ಲಿದ್ದಾಗ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಎರಡೆರಡು ಡಿನ್ನರ್ ಮೀಟಿಂಗ್ ಅದು ಇದು ಅಂತ ಅರೇಂಜ್ ಆಗಿದ್ದು, ಅವರವರಲ್ಲೇ ಅದು ಡಿನ್ನರ್ ಮೀಟಿಂಗ್ ಮಾಡುವಂಥ ಜಾಗ ಮತ್ತು ಮಾಡುವಂಥ ವ್ಯಕ್ತಿಗಳ ನಡುವೆ ಕೆಲವು ಕಾಮನ್ ಸಿಮಿಲಾರಿಟೀಸ್ಗಳು ಕೂಡ ಇತ್ತು. ಹಾಗಾಗಿ ಇವರು ಕೇವಲ ಡಿನ್ನರ್ ಮಾಡೋರು ಅಲ್ಲ, ಇವರೆಲ್ಲ ಒಟ್ಟಾಗಿದ್ದಾರೆ ಅಂತಂದರೆ ಏನೋ ಚರ್ಚೆ ಮಾಡೋದಕ್ಕೆ ಈ ಮೀಟಿಂಗ್ ಕರೆದಿದ್ದಾರೆ ಅನ್ನೋದು ಅವತ್ತಿನ ದಿನ ಕೇಳಿಬಂದಿತ್ತು. ಆದರೆ ಅದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಈಗ ಎಂಟ್ರಿ ಕೊಡ್ತಾ ಇದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಕಾಂಗ್ರೆಸ್ನ ಅಸಮಾಧಾನವನ್ನು, ಭಿನ್ನಮತವನ್ನು, ಈ ಬಣ ರಾಜಕೀಯವನ್ನು ಇವತ್ತಿನ ಈ ಸಾಲು ಸಭೆಗಳು ನಿಲ್ಲಿಸುತ್ತೆ ಅಂತ ಅನಿಸುತ್ತಾ? ಯಾಕೆ ಇವತ್ತಿನ ಮೀಟಿಂಗು, ಯಾಕೆ ಇವತ್ತು CLPಯಲ್ಲಿ ಏನೇನು ಚರ್ಚೆ ಆಗುತ್ತೆ ರೂಪೇಶ್? ಪ್ರಣೋತ್, ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಅಸಮಾಧಾನಗಂತೂ ನಿಜಕ್ಕೂ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಡಿನ್ನರ್ ಮೀಟಿಂಗ್ಗಳಾಗುತ್ತೆ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಪರ ಒಂದಿಷ್ಟು ಬ್ಯಾಟಿಂಗ್ಗಳಾಗುತ್ತೆ. ಡಿ.ಕೆ. ಶಿವಕುಮಾರ್ ಈ ಟರ್ಮ್ನಲ್ಲೇ CM ಆಗ್ತಾರೆ ಅಂತೇಳಿ ಒಂದು ಚರ್ಚೆಗಳಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತರು ಒಂದು ಕಡೆ, ಅದಾದ ನಂತರವಾಗಿ ಡಿ.ಕೆ. ಶಿವಕುಮಾರ್ ಆಪ್ತರು, ಅದಾದ ಬಳಿಕ ಇಲ್ಲಿ ಜಾರಕಿಹೊಳಿ ಅವರ ಪರ ಒಂದಿಷ್ಟು ಮಾತುಗಳು, ಅದಾದ ಬಳಿಕ ಪರಮೇಶ್ವರ್ ಒಂದಿಷ್ಟು ಸ್ಟ್ರಾಟಜಿಗಳು ಎಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅಂತೇಳಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಕಷ್ಟದಲ್ಲಿ ಅಧಿಕಾರ ಹಿಡಿದಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅಧಿಕಾರ ಅನ್ನೋದು ಸುಲಭವಾಗಿರತಕ್ಕಂಥದ್ದು ಅಲ್ವೇ ಅಲ್ಲ. ದೊಡ್ಡ ಮಟ್ಟದ ಹೋರಾಟ, ಸಾಕಷ್ಟು ವರ್ಷಗಳ ಪ್ರಯತ್ನದ ಬಳಿಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ಆಂತರಿಕ ಕಚ್ಚಾಟದಿಂದ ಏನಾದರೂ ಸಮಸ್ಯೆಗಳಾದ್ರೆ ಅಥವಾ ಒಂದಿಷ್ಟು ರಾಜೀನಾಮೆ ಸರಣಿಗಳು ಬಂದ್ರೆ ಏನು ಮಾಡೋದು ಅನ್ನೋಂತಹ ಆತಂಕ ಹೈಕಮಾಂಡ್ಗೂ ಕೂಡ ಇದೆ. ಹೀಗಾಗಿ ಹೈಕಮಾಂಡ್ ನೇರವಾಗಿ ರಾಜ್ಯ ರಾಜಕಾರಣಕ್ಕೆ ಇಂಟರ್ಫಿಯರ್ ಆಗ್ತಾ ಇದೆ. ಹೈಕಮಾಂಡ್ ಪ್ರತಿನಿಧಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಒಂದು ಸಂಧಾನ ಸೂತ್ರವನ್ನು ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಸಂಘಟನೆ ಸಂಬಂಧಪಟ್ಟಂತೆ ಒಂದು ಸಭೆಗಳಾಗಬೇಕು ವಿನಃ ಸಚಿವರುಗಳ ಸಭೆ ಮಾಡೋದು, ಒಂದಿಷ್ಟು ಅತೃಪ್ತ ಸಭೆ ಮಾಡೋದು, ಅದೇ ರೀತಿಯಾಗಿ CM ಹುದ್ದೆಗೆ ಲಾಬಿ ಮಾಡೋದು ಸರಿಯಾಗೋದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಮೌನವಾಗಿರ್ಬೇಕು. ಯಾವುದೇ ರೀತಿಯಾಗಿ ಇರ್ತಕ್ಕಂಥ ಡಿನ್ನರ್ ಪಾಲಿಟಿಕ್ಸ್, ಅಧಿಕಾರ ಹಂಚಿಕೆಯ ಮಾತುಗಳನ್ನ ಯಾರೂ ಕೂಡ ಆಡಬಾರ್ದು. ಇಲ್ಲ, ಸಿದ್ದರಾಮಯ್ಯ ಹಿಡಿತಾರಂದ್ರೂ ಕೂಡ ಹೈಕಮಾಂಡ್ ಹೇಳುತ್ತೆ. ಸಿದ್ದರಾಮಯ್ಯ ಅವರು 5 ವರ್ಷ ಇರ್ತಾರಂತ ಹೇಳಿದ್ರು ಹೈಕಮಾಂಡ್ ಹೇಳುತ್ತೆ. ಡಿ.ಕೆ. ಶಿವಕುಮಾರ್ಗೆ ಪಟ್ಟ ಸಿಗುತ್ತೆ ಅಂದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇಲ್ಲಿನ ಯಾವ ನಾಯಕರು ಕೂಡ ಅದರ ನಿರ್ಧಾರ ಮಾಡೋದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಸುಖ ಸುಮ್ಮನೆ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿ ಒಂದು ವಿಚಾರ. ಅದಾದ ಬಳಿಕವಾಗಿ ಮತ್ತೆ ಇವತ್ತು CLP ಸಭೆಯನ್ನು ಮಾಡಿ ಇಲ್ಲಿ ಸುರ್ಜೇವಾಲಾ ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡೋರಿದ್ದಾರೆ. ಅದಾದ ಬಳಿಕ ಕೇವಲ CM ಬದಲಾವಣೆ ಚರ್ಚೆಗಳು ಮಾತ್ರ ಸರ್ಕಾರದ ನಡೀತಿರೋದಲ್ಲ, ಒಂದಿಷ್ಟು ಅನುದಾನ ಕೊರತೆ ಕೂಡ ನಡೀತಾ ಇದೆ. ಅನುದಾನ ಕೊರತೆ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಶಾಸಕರು ಬಹಿರಂಗವಾಗಿ ಬಂದು ಒಂದಿಷ್ಟು ಹೇಳಿಕೆಗಳನ್ನು ಕೊಡೋದು. ಯಾಕಂತ ಹೇಳಿದ್ರೆ ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಗ್ಯಾರಂಟಿ ಸಮಸ್ಯೆ ಆಗುತ್ತೆ ಅಂತ ಹೇಳೋದು. ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಅದೇ ರೀತಿಯಾಗಿ ವಿಪಕ್ಷಗಳಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆ ಆಗ್ತಾ ಇದೆ. ದೆಹಲಿಯಲ್ಲಿ ಚುನಾವಣೆ ಆಗ್ತಾ ಇದೆ. ಅಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದಾಗ ಇಲ್ಲಿ ಗ್ಯಾರಂಟಿ ವರ್ಕ್ ಆಗ್ತಿರೋ ಅಂತ ಹೇಳೋದು, ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳೋದು ಎಲ್ಲವೂ ಕೂಡ ಸರ್ಕಾರಕ್ಕಷ್ಟೇ ಅಲ್ಲ, ಇನ್ನು ಮುಂದೆ ಬರ್ತಕ್ಕಂಥ ಅಥವಾ ಚುನಾವಣೆ ನಡೀತಕ್ಕಂಥ ರಾಜ್ಯಗಳಲ್ಲೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಯಾರು ಕೂಡ ಬಹಿರಂಗ ಹೇಳಿಕೆ ಏನೇ ಹೇಳಬೇಕಾದ್ರೂ ಕೂಡ CLP ಸಭೆಯಲ್ಲಿ CM ಜೊತೆ ಸಭೆಯನ್ನು ಮಾಡಿ ಹೇಳ್ಕೊಳ್ಳೋ ಸೂಚನೆಯನ್ನು ಕೊಡೋರಿದ್ದಾರೆ. ಒಟ್ಟಾರಾಗಿ ಕಾಂಗ್ರೆಸ್ನ ಎಲ್ಲಾ ಅಸಮಾಧಾನಕ್ಕೆ ಮದ್ದರಿಯುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮೊದಲ ಬಾರಿಗಲ್ಲ, ಸಾಕಷ್ಟು ಬಾರಿ ಈ ರೀತಿ ಸಂದರ್ಭಗಳಾಗಿತ್ತು. ಆದರೂ ಕೂಡ ಹೇಳಿಕೆಗಳನ್ನು ಬರ್ಲಿಕ್ಕೆ ಶುರುವಾಯಿತು. ಇದೀಗ ಸುರ್ಜೇವಾಲಾ ಅವರು ಎಷ್ಟು ಕಠಿಣವಾಗಿ ಹೇಳ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಪ್ರಣೋತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.